ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ರ್ಯಾಪಿಡೋನ ಯೂಸ್ ಮಾಡುವಂತಹ ವ್ಯಕ್ತಿಗಳು ಜನಗಳು ಸಿಕ್ಕಾಪಟ್ಟೆ ಇದ್ದಾರೆ. ಆದರೆ ರ್ಯಾಪಿಡೋ ರೈಡ್ ಮಾಡುವಂಥವರು ಹುಷಾರಾಗಿರ್ಬೇಕು. ಯಾಕಂದರೆ ರ್ಯಾಪಿಡೋ ರೈಡ್ ಮಾಡುವಂಥವರು ಕ್ಯಾಪ್ಟನ್ ಅಲ್ಲ, ಅವರು ಕಲೆಕ್ಷನ್ ಗಿರಾಕಿಗಳು. ರ್ಯಾಪಿಡೋ ಚಾಲಕನ ದರ್ಪ ಪ್ರಯಾಣಿಕರಿಗಿಲ್ವಾ ಆಗಿದ್ರೆ ಸುರಕ್ಷತೆ. ಪಿಕಪ್ ಲೊಕೇಶನ್ಗೆ ಬರದೆ ಪ್ರಯಾಣಿಕರ ಮೇಲೆ ದರ್ಪವನ್ನು ತೋರಿದ್ದಾನೆ. ಇದು ರ್ಯಾಪಿಡೋ ಚಾಲಕನ 49 ನಿಮಿಷದ ವೇಟಿಂಗ್ ದಂಧೆ. ಸ್ಥಳಕ್ಕೂ ಬರಲ್ಲ, ರೈಡ್ ಕ್ಯಾನ್ಸಲ್ ಮಾಡೋದಿಲ್ಲ. ಪ್ರಯಾಣಿಕನಿಂದ ದುಡ್ಡು ನುಂಗಲು ಚಾಲಕನ ವರಸೆ ಇದು. ಪ್ರತಿ ನಿಮಿಷಕ್ಕೆ 1.50 ವಸೂಲಿ ಮಾಡಲು ಚಾಲಕ ಸ್ಕೆಚ್ ಹಾಕಿದ್ದ. ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಡ್ರೈವರ್ ಚಾಲೆಂಜ್ ಹಾಕಿದ್ದಾನೆ. ದರ್ಪ ತೋರಿದ ರ್ಯಾಪಿಡೋ ಚಾಲಕ ಗಿರೀಶ್ ಗೌಡ 1 ಗಂಟೆ ಕಾಲ ಚಾಟ್ ಮಾಡಿದ್ರು ಸ್ಪಂದಿಸ್ತಾ ಇಲ್ಲ ರ್ಯಾಪಿಡೋ ಬೈಕರ್. ನೋಡಿ, ರ್ಯಾಪಿಡೋ ರೈಡ್ ಮಾಡೋವಾಗ ಹುಷಾರಾಗಿರ್ಬೇಕು. ಯಾಕಂದ್ರೆ ಈ ರೀತಿ ಕೆಲವೊಂದು ಸ್ಕೆಚ್ಗಳನ್ನ ಹಾಕೊಂಡೇ ಬಂದಿರ್ತಾರೆ. ಯಾಕಂದ್ರೆ ಕ್ಯಾಪ್ಟನ್ ಅಲ್ಲ, ರ್ಯಾಪಿಡ್ ಅಂದ ತಕ್ಷಣ ನಾವು ಕ್ಯಾಪ್ಟನ್ ಅವರು, ಓಕೆ ನಾವು ಹೇಳಿದ್ದೇನೋ ಒಂದು ಆಗುತ್ತೆ ಅಥವಾ ನಾವೆಲ್ಲೋ ಪಿಕಪ್ ಡ್ರಾಪ್ ಲೊಕೇಶನ್ ಹಾಕಿರ್ತೀವಿ, ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾರೆ ಅನ್ನೋ ನಮ್ಮ ಅನುಕೂಲಕ್ಕೆ ನಾವು ರ್ಯಾಪಿಡೋನ ಮಾಡ್ಕೋತೀವಿ. ಇವನು ಕಲೆಕ್ಷನ್ ಗಿರಾಕಿ ಆಗಿ ಮಾರ್ಪಟ್ಬಿಟ್ಟಿದ್ದಾನೆ. ಅಂದ್ರೆ ರ್ಯಾಪಿಡೋ ಅವನು ಈಗ ದರ್ಪವನ್ನ ತೋರಿದ್ದಾನೆ. ಪ್ರಯಾಣಿಕರಿಗಿಲ್ವಾ ಆಗಿದ್ರೆ ಸುರಕ್ಷತೆ ರ್ಯಾಪಿಡೋ ಇಂದ. ಈ ಒಂದು ಪಿಕಪ್ ಲೊಕೇಶನ್ ಏನಿದೆ ಅದಕ್ಕೆ ಬಾರದೆ ಪ್ರಯಾಣಿಕರ ಮೇಲೆ ದರ್ಪವನ್ನ ತೋರಿದ್ದಾರೆ. ಅದೇನು ಒಮ್ಮೆ ನೋಡ್ಕೊಂಡು ಬನ್ನಿ. ನಾನು ಹಿಂದಿನ ಹಾಕಿಲ್ವಲ್ಲ, ನಾನು ಹಾಕಿರೋದು ಕನ್ನಡದಲ್ಲಿ ಮಾತಾಡ್ತಿದ್ದೀರ ತಾನೆ? ನಮ್ಗೆ ಇಂಗ್ಲೀಷೇ ಬರೋದು ಮೇಡಮ್, ಕನ್ನಡದಲ್ಲಿ ಬರಲ್ಲ ಮೇಡಮ್. ಇವಾಗ ಏನ್ ಮಾತಾಡ್ತಿರೋದು ನೀವು? ಏನ್ ಮಾತಾಡ್ತೀರಿ ಈಗ? ನೀವು ಕನ್ನಡದಲ್ಲಿ ಮಾತಾಡ್ತಿದ್ರ, ಇಂಗ್ಲೀಷಲ್ಲಿ ಮಾತಾಡ್ತಿದ್ರ? ನೀವು ಬರಲ್ಲ ಅಕ್ಸೆಪ್ಟ್ ಮಾಡಬಾರ್ದು. ನೀವು ಅಕ್ಸೆಪ್ಟ್ ಮಾಡಬಾರ್ದು. ನಾನು ಹಿಂದಿನ ಹಾಕಿಲ್ವಲ್ಲ, ನಾನು ಹಾಕಿರೋದು ಕನ್ನಡದಲ್ಲಿ ಮಾತಾಡ್ತಿದ್ದೀರ ತಾನೆ? ನಮ್ಗೆ ಇಂಗ್ಲೀಷೇ ಬರೋದು ಮೇಡಮ್, ಕನ್ನಡದಲ್ಲಿ ಬರಲ್ಲ ಮೇಡಮ್. ಇವಾಗ ಏನ್ ಮಾತಾಡ್ತಿರೋದು ನೀವು? ಏನ್ ಮಾತಾಡ್ತೀರಿ ಈಗ? ನೀವು ಕನ್ನಡದಲ್ಲಿ ಮಾತಾಡ್ತಿದ್ರ, ಇಂಗ್ಲೀಷಲ್ಲಿ ಮಾತಾಡ್? ಓಕೆ ವೆಯ್ಟ್ ಮಾಡಿ ಮೇಡಮ್, ನಾವು ಬರತ್ತಕ್ಕ ಹಂಗಾದ್ರೆ ದಯವಿಟ್ಟು ಬನ್ನಿ. ಸರಿ ನಾವು ಬರತ್ತಕ್ಕ ವೆಯ್ಟ್ ಮಾಡಿ. ಇವತ್ತಂತೂ ಬರಲ್ಲ, ನಾವು ನೋಡೋಣ, ವೆಯ್ಟ್ ಮಾಡಿ. ಓಕೆ ವೆಯ್ಟ್ ಮಾಡಿ ಮೇಡಮ್, ನಾವು ಬರತ್ತಕ್ಕ ಹಂಗಾದ್ರೆ ದಯವಿಟ್ಟು ಬನ್ನಿ. ಸರಿ ನಾವು ಬರತ್ತಕ್ಕ ವೆಯ್ಟ್ ಮಾಡಿ. ಇವತ್ತಂತೂ ಬರಲ್ಲ, ನಾವು ನೋಡೋಣ, ವೆಯ್ಟ್ ಮಾಡಿ. ಓಕೆ ವೆಯ್ಟ್ ಮಾಡಿ ಮೇಡಮ್, ನಾವು ಬರತ್ತಕ್ಕ ಹಂಗಾದ್ರೆ ದಯವಿಟ್ಟು ಬನ್ನಿ.